ಮಾಡಿ ಇಲ್ಲಿ ಅಲ್ಲ. ಆಯ್ತು ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ. ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗಳು. ಆಯ್ತು ಕೂತ್ಕೊಳ್ಳಿ. ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಯಾಕೆ ಈ ರೀತಿ ಮಾಡ್ತೀವಿ? ಕೂತ್ಕೊಳ್ಳಿ. ಆಯ್ತು ಗೊತ್ತಾಯ್ತು. ಈಗ ಆಯ್ತು ಸರಿ, ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ. ಬೇಡ, ಈಗ ಸಿದ್ದರಾಮಣ್ಣವರು ಅದು ತಿರುಗ ಸುತ್ತಿಸ್ತಾವ್ರು ಊರೆಲ್ಲ. ನಾವು ಡೆವಲಪ್ಮೆಂಟ್ ಬಗ್ಗೆ ದಯವಿಟ್ಟು ಬೇಡ. ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ, ನಮ್ಮ ಕೈಯಲ್ಲೂ ಇಲ್ಲ, ಭಗವಂತನ ಕೈಯಲ್ಲೈತೆ. ಭಗವಂತ ಎಲ್ಲ ಜನಗಳ ಕೈಯಲ್ಲಿ. ಆ ಭಗವಂತ ಈ ರಾಜ್ಯದ ಜನ, ಭಗವಂತ ಈ ರಾಜ್ಯದ ಜನತಾ ಜನಾರ್ದನ. ಇದೇ ಸಿದ್ದರಾಮಯ್ಯನವರು 2017 ಇರೋದು. ಮುಂದಿನ ಸರಿನೂ ಕಾಂಗ್ರೆಸ್ಸೇ ಬರೋದು, ಕಾಂಗ್ರೆಸ್ಸೇ ಅಂದ್ರು, ಬರಲೇ ಇಲ್ಲ. ಅದಕ್ಕೆ ಕಳೆದ 30 ವರ್ಷದ ಇತಿಹಾಸ ನೋಡಿ, ರಿಪೀಟೇ ಆಗಿಲ್ಲ, ಯಾರು ರಿಪೀಟ್ ಆಗಿಲ್ಲ. ಅದರಿಂದ ಯಾರು ಪರ್ಮನೆಂಟ್ ಅಲ್ಲ. ಅವತ್ತಿನ ಸನ್ನಿವೇಶ, ಅವತ್ತಿನ ವಾತಾವರಣ, ಅವತ್ತಿನ ಜನಗಳ ಮೂಡು, ಅವತ್ತು ಜನಾರ್ದನ ಹೇಳಿದ್ರಲ್ಲ, MP ಎಲೆಕ್ಷನ್ನಲ್ಲೇ ಒಂಥರ ರಿಸಲ್ಟ್ ಬಂತು, MLA ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು. ಅದರಿಂದ ಅವತ್ತಿಗೆ ಕಾಯೋಣ, ಆ ಥರ ಬೇಡ. ಅಷ್ಟಲ್ಲೇನ ನಿಮ್ ಭಯ ಇದ್ರೆ, ಸರ್ಕಾರ ಬಿದ್ದೋತತೆ ಅಂತ ಭಯ ಇದ್ರೆ ನಾವೇನ ಮಾತಾಡೋಣ. ಅವರು 136 ಇದ್ದಾರೆ, ಅವ್ರಿಗೇನೋ ಭಯ ಇರ್ಬೇಕು, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಯಾರ ನಾವು ಬಿಜೆಪಿ ಬಂದ್ಬಿಡ್ತಾರೆ ಅಂತ ಏನೋ ಭಯ ಇದ್ರೆ. ಸದ್ಯಕ್ಕೆ ನಿಮಗ್ ಭಯ ಇದೆ. ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಪೂರ್ಣ 5 ವರ್ಷ ನೀವೇ ಮುಖ್ಯಮಂತ್ರಿ ಇರ್ತೀವಿ, ಅದನ್ನ ಹೇಳ್ಬೇಕು. ಕೂತ್ಕೊಳ್ಳಿ ಯತ್ನಾಳ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ನಮಗೆ ಭಯ ಇದೆ ಅಂತ. ನಮ್ಗೆ ಯಾವ ಭಯ ಇರಲಿಲ್ಲ. 141 ಜನ ಸದಸ್ಯರು, 141. ನಿಮ್ಮಲ್ಲಿ 2 ಕಮ್ಮಿ ಆಯಿತು. ಈಗ 3 ಕಡಿಮೆ. ಅದು ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್. ತಿರ್ಗಿ ಯಾಕೆ ಅಲ್ಲಿ ಹೋದ್? ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರು, ನಮ್ಮಲ್ಲಿ 3 ಜನ ಕಡಿಮೆ ಆದ್ರು, ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರಲ್ಲ ಸರ್. ನಾವು ಸರ್ಕಾರ ಮಾಡಿದಾಗ 16 ಜನ ಗೆಲ್ಲೋ ಶಕ್ತಿ ಇಲ್ವಲ್ಲ. ಮತ್ತೆ ರಾಜಣ್ಣ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಾನೆ ಅವ್ರೆ. ಈ ಪತ್ರಿಕೆಯವರು ಬಿಡಲ್ಲ. ಯಾಕೆ ನವೆಂಬರ್ ಅದೇನಾಗ್ತದೆ ನೋಡೋಣ. ನಾವು ವಿ ಆರ್ ವೈಟಿಂಗ್ ಫಾರ್ ನವೆಂಬರ್. ಅಲ್ಲಿವರೆಗೂ ನಾವೇನು ಮಾತಾಡೋಣ. ಅಧ್ಯಕ್ಷರೇ, 11 ವರ್ಷಗಳ ಕಾಲ ಇವರು ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2006ರಿಂದ ಸಮ್ಮಿಶ್ರ ಸರ್ಕಾರ ಆಯಿತು, ಅದರಲ್ಲೂ ಪಾರ್ಟ್ನರ್ ಆಗಿದ್ರು. 20 ಮಂತ್ಸ್ ಅಂತ ಆಗಿತ್ತು. ಆಮೇಲೆ 2008ರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ. ಮಾಡಿದ್ರ 113 ಜನ ಗೆದ್ರ, ನೀವು ಗೆಲ್ಲಿಲ್ಲ. ಮತ್ತೆ 2018ರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ, ಮುಂದೆನೂ ಬರಲ್ಲ. ನೀವು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ. ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಸೀಟ್ ಲೀಡ್ ಬಂದಿದ್ದೀರಿ. ಇನ್ನೊಂದು 2 ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು 175 ಸೀಟ್ ಗೆಲ್ತೀವಿ. ಬರ್ದ್ ಮಾಡ್ಕೊಳ್ರಿ, ಹೇಳಿದೀನಿ. ನೆಕ್ಸ್ಟ್ 175 ಸೀಟ್ ಗೆದ್ದೇ ಗೆಲ್ತೀರಿ. ನಾವು ಬರ್ದ್ ಮಾಡ್ಕೊಳ್ರಿ. 5 ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು. ಎಷ್ಟು ಗೆದ್ರಿ ನೀವು? ಏನು ಗೆದ್ದಿಲ್ಲ ನೀವು. ಯಾವಾಗಲೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬಿಟ್ಟರೆ ಬೇರೆ ಎಲ್ಲೂ ಪಂಚಾಯತಿಗಳಲ್ಲಿ ಗೆದ್ದಿಲ್ಲ. ಅದರಿಂದ ನಾವು 3 ಬೈ ಎಲೆಕ್ಷನ್ ನಡೀತಲ್ಲಪ್ಪ, ಯಾಕೆ ನೀವು ಸೋತ್ರಿ? ಚನ್ನಪಟ್ಟಣ ಯಾಕೆ ಸೋತ್ರಿ? ಸಿಗ್ಗಾಂವ್ ಯಾಕೆ ಸೋತ್ರಿ? ಸೇಡಂ ಯಾಕೆ ಸೋತ್ರಿ?
ಚನ್ನಪಟ್ಟಣ ಅಲ್ಲಿ ಗೆದ್ದಿದ್ದದು ನೀವು, ಅಲ್ಲಿ ಸೋತ್ರಿ. 2 ಮಾಜಿ ಮುಖ್ಯಮಂತ್ರಿಗಳ ಶಿಗ್ಗಾಂವಿ. ಕ್ಷೇತ್ರ. ಅಲ್ಲಿ ಸೋತ್ರಿ. ಕರ್ಕೊಂಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ದು ಅಂದ್ರೆ ಹೇಗೆ ಸರ್? ಆಯ್ತಪ್ಪ. ರಾಜ್ಯದಲ್ಲಿ ಮಳೆ ಬೆಳೆ ಜಾಸ್ತಿ ಆಗ್ತಾ ಇದೆ.